ನವರಾತ್ರಿಯ ಸಮಯದಲ್ಲಿ ಕೆಲವೊಂದು ವಸ್ತುಗಳನ್ನು ಮನೆಗೆ ತಂದರೆ ಶುಭ ಎಂದು ಪರಿಗಣಿಸಲಾಗುವುದು. ದೇವರಿಗೆ ಸಂಬಂಧಿಸಿದ ಈ ವಸ್ತುಗಳನ್ನು ಮನೆಗೆ ತಂದರೆ ತುಂಬ ಒಳ್ಳೆಯದು. ಕೃಷ್ಣ ರಾಧೆಯ ಫೋಟೋ. ಕೃಷ್ಣ ರಾಧೆಯ ಫೋಟೋವನ್ನು ತಂದು ಮನೆಯ ಹಾಲ್ ಅಥವಾ ಬೆಡ್ರೂಮ್ನಲ್ಲಿಟ್ಟರೆ ಗಂಡ ಹೆಂಡತಿ ನಡುವಿನ ಬಾಂಧವ್ಯ ಚೆನ್ನಾಗಿರಲಿದೆ. ಕೃಷ್ಣ ರಾಧೆಯರಂತೆ ನಿಮ್ಮ ಸಂಬಂಧ ತುಂಬ ಚೆನ್ನಾಗಿರಲಿದೆ. ಶ್ರೀ ಗಣೇಶನ ಮೂರ್ತಿ. ಶ್ರೀ ಗಣೇಶನ ಮೂರ್ತಿಯನ್ನು ತಂದು ಆರಾಧಿಸಿ ಎಲ್ಲ ವಿಘ್ನಗಳನ್ನು ನಿವಾರಿಸುವ ಗಣೇಶನ ಮೂರ್ತಿಯನ್ನು ತರುವುದು ಅಥವಾ ನಿಮಗೆ ಶ್ರೀ ಗಣೇಶನ ಮೂರ್ತಿ ಅಥವಾ ಫೋಟೋ ಗಿಫ್ಟ್ ಆಗಿಯೂ ಒಳ್ಳೆಯದು. ಲಕ್ಷ್ಮಿಯ ಪೂಜೆ. ಲಕ್ಷ್ಮಿಯ ಮೂರ್ತಿ ಅಥವಾ ಫೋಟೋವನ್ನು ತರುವುದು ಹಾಗೂ ತುಪ್ಪದ ದೀಪ ಹಚ್ಚಿ ಪೂಜಿಸಿದರೆ ತುಂಬ ಒಳ್ಳೆಯದು. ಮನೆಗೆ ತುಳಸಿ ಗಿಡ. ತುಳಸಿಗೆ ಹಿಂದೂ ಧರ್ಮದಲ್ಲಿ ತುಂಬಾನೇ ಮಹತ್ವ ನೀಡಲಾಗಿದೆ. ದೇವರ ಸ್ವರೂಪ ಎಂದು ತುಳಸಿ ಗಿಡವನ್ನು ಆರಾಧಿಸುತ್ತೇವೆ. ತುಳಸಿ ಗಿಡವನ್ನು ನವರಾತ್ರಿ ಸಮಯದಲ್ಲಿ ಮನೆಗೆ ತರುವುದು ಶುಭವಾಗಿದೆ. ಚಿನ್ನ ಅಥವಾ ಬೆಳ್ಳಿ ಖರೀದಿಸಿ. ಚಿನ್ನ ಬೆಳ್ಳಿಯನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗಿದೆ. ಹಾಗಾಗಿ ನವರಾತ್ರಿಯ ಸಮಯದಲ್ಲಿ ಚಿನ್ನ ಬೆಳ್ಳಿ ಖರೀದಿಸುವುದು ಶುಭ ಎಂದು ಹೇಳಲಾಗುವುದು. ಈ ಆಹಾರ ವಸ್ತುಗಳನ್ನು ಮನೆಗೆ ತರುವುದು ಶುಭ. ಕಲ್ಲುಪ್ಪು. ಕಲ್ಲುಪ್ಪು ಋಣಾತ್ಮಕ ಶಕ್ತಿಯನ್ನು ಹೊರಹಾಕುತ್ತದೆ. ಹಾಗಾಗಿ ಮನೆಗೆ ಕಲ್ಲುಪ್ಪನ್ನು ತನ್ನಿ. ಅಲ್ಲದೆ ಮನೆಯ ಮೂಲೆ ಮೂಲೆಯಲ್ಲಿ ಕಲ್ಲುಪ್ಪು ಸ್ವಲ್ಪ ಇಡುವುದು ಒಳ್ಳೆಯದು. ಹಣ್ಣುಗಳು. ಮನೆಗೆ ಹಣ್ಣುಗಳನ್ನು ತನ್ನಿ ಮತ್ತು ಡ್ರೈ ಫ್ರೂಟ್ಸ್. ನವರಾತ್ರಿಯ ಪೂಜೆಯಲ್ಲಿ ಡ್ರೈ ಫ್ರೂಟ್ಸನ್ನು ಬಳಸಲಾಗುವುದು. ಇದನ್ನು ಮನೆಗೆ ತನ್ನಿ. ಹಾಲಿನ ಉತ್ಪನ್ನಗಳು. ಮನೆಗೆ ಹಾಲು, ಪನ್ನೀರ್ ಈ ಬಗೆಯ ಹಾಲಿನ ಉತ್ಪನ್ನಗಳನ್ನು ತನ್ನಿ. ಸಾಬುದಾಣ. ನವರಾತ್ರಿಯ ಉಪವಾಸ ಮಾಡುವವರು ಸಾಬುದಾಣದಿಂದ ಮಾಡಿದ ಆಹಾರವನ್ನು ಸೇವಿಸುತ್ತಾರೆ. ಪ್ರತಿದಿನ ದೇವರಿಗೆ ದೀಪ ಹಚ್ಚಿ. ಪ್ರತಿದಿನ ಬೆಳಗ್ಗೆ ಸಂಜೆ ದೇವರಿಗೆ ದೀಪ ಹಚ್ಚಿ ದುರ್ಗಾ ಮಂತ್ರಗಳನ್ನು ಪಠಿಸಿ. ನವರಾತ್ರಿಯ ಸಮಯದಲ್ಲಿ ಏನು ಮಾಡಬಾರದು? ನವರಾತ್ರಿ ಪೂಜೆ ಸಮಯದಲ್ಲಿ ನಿದ್ರಿಸಬೇಡಿ. ಬೆಳಗ್ಗೆ ಬೇಗ ಎದ್ದು ಪೂಜಾ ಕಾರ್ಯಗಳನ್ನು ಮಾಡಿ. ಮನೆಯಲ್ಲಿ ಜಗಳವಾಡಬೇಡಿ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರಬೇಕು. ನವರಾತ್ರಿಯ ಸಮಯದಲ್ಲಿ ಶೇವಿಂಗ್ ಕಟಿಂಗ್ ಮಾಡಬೇಡಿ. ಉಗುರು ಕತ್ತರಿಸಬೇಡಿ. ನಿಮ್ಮ ಕೈಯಲ್ಲಾದಷ್ಟು ದಾನ ಮಾಡಿ. ನೀವು ಈ ಸಮಯದಲ್ಲಿ ನಿಮ್ಮ ಶಕ್ತಿಗೆ ಅನುಸಾರ ದಾನ ಮಾಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.